ಎನ್ನ ಆರಾಧ್ಯ ದೇವರಾದ ಶ್ರೀ ಕ್ಷೇತ್ರ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ಎನ್ನಾಗಿಸಿದ ಇಂಚಲದ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿಯವರ ಪಾದಗಳಲ್ಲಿ ಕೊಡಮಟ್ಟು ಹಾಗೂ ಈ ಗ್ರಾಮವನ್ನು ಒಂದು ಇಂಚಲ ಗ್ರಾಮವನ್ನು ಎಲ್ಲ ಕಡೆ ಪಸರಿಸುವಂತೆ ಎಲ್ಲಾ ಮೂಲಗಳಿಂದ ಕೂಡ ಪ್ರಚಲಿತವಾಗಲು ಕಾರಣೀಭೂತರಾದಂತ ನಮ್ಮ ಶಿವತ್ರೇಯರು, ನಮ್ಮ ರೇವಯ್ಯ ಅಜ್ಜಾರು, ಸಿದ್ದರಾಮ ಅಜ್ಜಾರು, ಶಿವಯೋಗಿ ಅಜ್ಜಾರು ಎಲ್ಲ ಪೂಜ್ಯರ ಪಾದಗಳಿಗೆ ಅಣೆಮಣಿದು ಹಾಗೂ ನಮ್ಮ ಮಾರ್ಗದರ್ಶಕರು ಹಾಗೂ ನಮ್ಮ ಈ ಶಿಕ್ಷಣ ಸಂಸ್ಥೆಯನ್ನು ಇನ್ನೂ ಉನ್ನತ ಸ್ಥಾನದಲ್ಲಿ ಇನ್ನೂ ಎಲ್ಲ ಕಡೆ ಬೆಳಕಿಗೆ ಬರಲಿ ಅನ್ನುವಂತ ಛಲ ತೊಟ್ಟು ಇವತ್ತಿನ ದಿನ ಶಿಕ್ಷಣಕ್ಕೆ ಒಂದು ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಈ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದಂತ ಪರಮ ಪೂಜ್ಯ ಪೂರ್ಣಾನಂದ ಭಾರತಿ ಅಪ್ಪಾಜಿ ಅವರ ಪಾದಗಳಲ್ಲಿ ಕೊಡಮಟ್ಟು ಹಾಗೂ ಅದೇ ರೀತಿ ಇವತ್ತಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಣೆ ನಾವು ಯಾವ ರೀತಿ ಅಂದ್ರೂ ಅದ ತಾನಿನ್ ತಾನಾಗಿ ಅದ್ದೂರಿಯಾಗಿ ಆಚರಣೆಯನ್ನ ಹಾಗೆ ಆಗ್ತದ ಅಂತ ಒಂದು ಅದ್ದೂರಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಯ ಸಮಾರಂಭ. ಈ ಬಿಡುಗಡೆಯ ಸಮಾರಂಭಕ್ಕೆ ಆಗಮಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ನಮ್ಮ ಮಾಜಿ ಶಾಸಕರು ಹಾಗೂ ಈಗಿನ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಅತ್ಯಂತ ಹೆಚ್ಚಿನ ಮತಗಳನ್ನು ಪಡೆದು ಇವತ್ತಿನ ದಿವಸ ಆಯ್ಕೆ ಆದಂತ ಬೈಲೊಂಗಲ್ ಭಾಗದಿಂದ ಆಯ್ಕೆ ಆದಂತ ನಮ್ಮ ಮಾಂತೇಶ್ ದೊಡ್ಡಗೌಡ ಸಾಹೇಬರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಕ್ಷೇತ್ರದ ನನ್ನ ಆರಾಧ್ಯ ದೈವವಾದಂತ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪನವರ ಪಾದಗಳಿಗೆ ಹಣ್ಣು ಇವತ್ತಿನ ದಿನ ಶ್ರೀ ಶಿವೋಮೇಶ್ವರ ಸಿದ್ಧ ಸಂಸ್ಥಾನ ಮಠ ಸುಕ್ಷೇತ್ರ ಇಂಚಲದ ಒಂದು ಜಾತ್ರಾ ಮಹೋತ್ಸವ ಆಗಿರ್ಬೋದು, ಒಂದು ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವಾಗಿರ್ಬೋದು. ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಂತ ಆತ್ಮೀಯರು ಪರಮ ಪೂಜ್ಯರಾದ ಪೂರ್ಣಾನಂದ ಅಪ್ಪನವರ ಪಾದಗಳಿಗೆ ಆತ್ಮೀಯ ಶರಣಾರ್ಥಿಗಳನ್ನ ಸಮರ್ಪಿಸುತ್ತಾ, ಅದೇ ಚೆನ್ನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಆಲ್ಮೋಸ್ಟ್ ಎಲ್ಲರೂ ನನ್ನ ಸಹೋದರ ಸ್ವರೂಪರು, ಮಾತೇಶನ ಆಗಿರ್ಬೋದು, ವಿಜಯನ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಸುನಿಲನ, ಜನ್ಮಠ ರಾಜನ ಎಲ್ಲರೂ ಒಂದು ನಾನು ಆತ್ಮೀಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ, ಯಾಕಂತಂದ್ರೆ ನಿಮ್ಗೇನು ಹೆಚ್ಚಿಗೆ ಹೇಳೋದಿಲ್ಲ, ಯಾಕಂದ್ರೆ ನಾವು ಈಗಷ್ಟೇ ಅಲ್ಲ ಮೊದಲಿಂದಾದ್ರೂ ನಾವು ಶಿವಾನಂದಪ್ಪ ಅವರ ಒಂದು ತೊಡಿ ಮೇಲೆ ಬೆಳೆದಿನಂತ ನಾನು ಬಹಳ ಒಂದು ಪ್ರೀತಿಯಿಂದ ಹೇಳ್ತೀನಿ. ಯಾಕಂದ್ರೆ ಮೊದಲಾದ್ರೂ ನಮ್ಮ ಅಪ್ಪ ಅವರ ಇದ್ದಾಗಿಂದ ಫಸ್ಟ್ ವೇದಾಂತ ಪರಿಷತ್ ಯಾರಾದ್ರೂ ಚಾಲೂ ಮಾಡಿದ್ರಂದ್ರೆ ಅದು ಅರವಳಿ ಪ್ರಕಾಶ್ ಕೊಟ್ರು. ಅದು ಅರವಳಿಯಲ್ಲಿ ನಾವು ಫಸ್ಟ್ ವೇದಾಂತ ಪರಿಷತ್ತನ್ನ ಚಾಲೂ ಮಾಡಿದ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಅದಕ್ಕಾಗಿ ಮೊದಲಿಂದ ಆದ್ರೂ ಸಹಿತ ನಾವು ಇಂಚಲದ ಪರಮ ಭಕ್ತರು. ನಮ್ದೆಲ್ಲ ಅರವಳಿ ಪರಂಪರೆ ಅಂದ್ರೆ ನಮ್ದು ಆರೂಢ ಪರಂಪರೆ, ನಿಟ್ಟಿನಲ್ಲಿ ನಾವೆಲ್ಲ ಸಿದ್ಧಾರೂಢ ಪರಮ ಭಕ್ತರು. ಅದಕ್ಕಾಗಿ ನಾವು ಏನ ನಡ್ಕೋತಾ ಇದ್ವಿ, ನಾವು ಬಸವ ತತ್ವ ಪರಿಪಾಲಕರಿದ್ರು ಸಹಿತ ನಾವು ಆರೂಢ ಪರಂಪರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಮೊದಲಿಂದ ಆದ್ರೂ ಸಹಿತ ಇವತ್ತಿನ ತನಕ ನಾವು ಇಂಚಲಪ್ಪರ ಮಾತು ಯಾವತ್ತೂ ಆಟ ಮೀರಿಲ್ಲ. ಅವ್ರು ಏನು ನಮಗೆ ಆಶೀರ್ವಾದ ಮಾಡ್ತಾರಲ್ಲ ನಾವು ಅವ್ರ ಜೊತೆ ಇರ್ತೀವಿ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಏನು ನಮ್ಮ ತನುಮನದಿಂದ ನಾವೆಲ್ಲ ನಮ್ಮ ಜೊತೆ ಇದ್ವಿ. ಯಾಕಂದ್ರೆ ಇವತ್ತು ಶಾಸಕರು ಬರಬೇಕಾಗಿತ್ತು, ಕ್ಷೇತ್ರದಲ್ಲಿ ಸಾಕಷ್ಟು ಪೂಜಾಗಳಿರೋದ್ರಿಂದ ಇಲ್ಲ, ಯಾಕಂದ್ರೆ ಅಪ್ಪರು ನೀ ಪರಮ ಶಿಷ್ಯಾದಿ, ನೀವು ಹೋದ್ರನ್ನ ಸರಿ ಅನ್ಸುತ್ತೇನ ಅಂತಂದು ಅವ್ರು ನನಗೆ ಕೇಳ್ಕೊಂಡಾಗ, ಅದಕ್ಕಾಗಿ ಈ ಒಂದು ಪೂರ್ವ ಸಭೆಗೆ ನಾನು ಸಹಿತ ಬಂದು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡದಕ್ಕಾಗಿ ಅಪ್ಪರ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಎಲ್ಲ ಕೇಳ್ಕೊಂಡು ನನ್ನ ಮಾತು ನಡೆದಾಡು ದೇವರು ಶ್ರೀ ಶ್ರೀ ಶಿವಾನಂದ ಭಕ್ತಿ ಅಜ್ಜನವರ ಪಾದಕ್ಕೆ ಅನಂತ ಶ್ರೀ ಸಾಷ್ಟಾಂಗ ಇನ್ನೋಗ ಶ್ರೀಗಳು ಈ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಶ್ರೀ ಪೂರ್ಣಾನಂದ ಅಜ್ಜನವರ ಪಾದಕ್ಕೂ ಸಹಿತ ಅನಂತ ಶ್ರೀ ಸಾಷ್ಟಾಂಗ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಅಜ್ಜಂಥ ಆತ್ಮೀಯ ಸ್ನೇಹಿತರು ರಾಜನ ಜನ್ಮಟ್ಟು ಪೂಜೆ ಮಕ್ಕೂಡವ್ರೆ, ಸುಮ್ಮನೆ ಕುಂದವ್ರೆ, ಪಳ್ಳಿ ಸಾವ್ರೆ, ಧನವ್ರೆ, ಅವೆಲ್ಲ ಪತ್ರಕರ್ತ ಆತ್ಮೀಯ ಎಲ್ಲ ಸ್ನೇಹಿತರು ತಮಗೆಲ್ಲ ಅನಂತ ಶರಣಾರ್ಥಿಗಳನ್ನ ಆಗಿರುತ್ತೆ. ಬರ್ತಕ್ಕಂಥ ಈ ಡಿಸೆಂಬರ್ 29ರಿಂದ 2ನೇ ತಾರೀಕುವರೆಗೆ ಶ್ರೀ ಶ್ರೀ ಶಿವಯೋಗೇಶ್ವರ ಸಾಧು ಸಂಸ್ಥಾನ ಮಠ ಇಂಚಲ ಇದ್ದಾರೆ ಮಹಾಸ್ವಾಮೀಜಿ ಇವಾಗ ಭಾರತೀಯ ಜನವಾಗ 86ನೇ ಜಯಂತಿ ಉತ್ಸವ ಜೊತೆಗೆ 56ನೇ ವೇದಾಂತ ಪ್ರಸ್ತುತ ಕಾರ್ಯಕ್ರಮ
ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಒಂದು ಹಬ್ಬದ ವಾತಾವರಣ ಈ ಭಾಗಕ್ಕೆ, ಈ ನಾಡಿಗೆ ಅತಿ ಹೆಚ್ಚಾದ ಇನ್ನೊಂದ್ಸಲ ಜಾತ್ರೆ ಅದಂದ್ರೆ ಇನ್ನೊಂದು ಸಲ ಹೇಳಿದ್ವಿ ಭಾಗ್ಯದ ಇನ್ನೊಂದ್ಸಲ ಮುತ್ತಿನ ಒಂದ್ಸಲ ಅಂತಕ್ಕಂಥ ಒಂದು ಪದವನ್ನು ನಾವು ಲೆಕ್ಕಿದ್ವಿ. ಹಿಂದಿನ ಇತಿಹಾಸವನ್ನು ನೋಡಿದಾಗ ಯಾಕೆ ಬಂದರೂ ಸಹಿತ ಬೈಲೊಂಗಲ್ ಒಳಗಡೆ ಬಂದು ಈ ಕಡೆ ಸೋಮಠದ ಒಳಗೆ ಬಂದು ಇನ್ಸಲ ಅವತ್ತಿನ ಇನ್ಸಲ ಮತ್ತು ಇವತ್ತಿನ ಇನ್ಸಲ ಎಷ್ಟು ಬದಲಾವಣೆ ಈ ಶಿಕ್ಷಣ ರಂಗದಲ್ಲಿ ತನ್ನದೇ ಆದಂಥ ಅನ್ನ ಪ್ರಸಾದವನ್ನು, ಜ್ಞಾನ ಪ್ರಸಾದವನ್ನು, ಭಕ್ತಿ ಪ್ರಸಾದ ಕೊಟ್ಟಂತೆ ಯಾವುದಾದ್ರೆ ಮಠ ಇದ್ರೆ ಇನ್ಸಲ ಭಾರತೀಯ ಅಜ್ಜವ ಮಠ ಅಂತೇಳಿ ನಮ್ಗೆ ಭಾಳ ಹೆಮ್ಮೆ ಅನ್ನಿಸ್ತು. ಎಲ್ಲಿ ಹೋದ್ರು ಸಹಿತ ನೀವು ಬೈಲೊಂಗಲ್ಲವನ ಇನ್ಸಲ್ ಎಷ್ಟು ದೂರ ಆಗ್ತದೆ ನಿಮ್ಗೆ, ಇನ್ಸಲ್ ಅಜ್ಜಾಗ ಹೆಂಗದ ಅಂತ ಕೇಳ್ತಕ್ಕಂಥ ಎಷ್ಟು ನಾವು ಭಕ್ತರನ್ನ ಇಡೀ ರಾಜ್ಯ ಅಂತ ಬೇಗ ಬೇಗ ಆಂಧ್ರ ಪ್ರದೇಶ, ಮಹಾರಾಷ್ಟ್ರದಲ್ಲಿ ಕೇಳ್ತಕ್ಕಂಥ ಸಿಗ್ತದೆ. ಅಂಥ ಶಾಂತ ಮೂರ್ತಿಗಳನ್ನು ನಾವು ಕಂಡಿದ್ದೀವಿ. ಪ್ರತಿ ವರ್ಷ ಆಗ್ತಕ್ಕಂಥ ಜಾತ್ರೆಗೆ ಇಡೀ ಭಾಗದ ಜನನ ತಾವೆಲ್ಲ ತಮ್ಮ ಮುಖಾಂತರ ಸ್ವಾಗತವನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಂತ ವಿನಂತಿಸುತ್ತಾ, ಇನ್ನು ಆ ದಿನ ಆ 5 ದಿನದಲ್ಲಿ 1ನೇ ತಾರೀಕು ಭಾರತೀಯ ಅಜ್ಜ ಒಂದು ಕನಸು ಮತ್ತು ಪುನಃ ಅಜ್ಜ ಒಂದು ಕನಸು. ನಾವೆಲ್ಲ ಆಶ್ಚರ್ಯ ಪಡಬೇಕು. ಯಾಕಂದರೆ ಇಲ್ಲಿ ಒಂದು ಶಕ್ತಿ ಇರ್ತದೆ, ಒಂದು ಭಕ್ತಿ ಇರ್ತದೆ. ಅದು ಎಷ್ಟು ಲಗ್ಗ ಪ್ರಸಾರಣ ಹೊಂದತ್ತೆ ಅಂತ ಹೇಳಲಿಕ್ಕೆ ಆಶ್ಚರ್ಯ. ಯಾಕಂದರೆ ಮಠಾಧೀಶರು ನಾವು ದೇವಿ ಮಂದಿರ ಕಟ್ಟಬೇಕಾದ್ರೆ ಈ ಸಲ ದೇವಿ ಮಂದಿರ ಅಡಿಗೆಲ್ಲ ಪಾಯ ಪೂಜೆ ಮಾಡಿದ್ರೆ ಮತ್ತೊಂದು ವರ್ಷಕ್ಕೆ ದೇವಿ ಮಂದಿರ ನಮಗೆ ಇವತ್ತು ಉತ್ತರ ಭಾರತಕ್ಕೆ ಹೋಗಿ ನೋಡು ಅಷ್ಟು ಚೆನ್ನಾಗಿರ್ತಕ್ಕಂಥ ದೇವಿ ಮಂದಿರ ಕೊಡ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಕೊಡೋ ಜೊತೆಗೆ ಭಾಳ ದಿನ ಕನಸಿರ್ತವೆ. ಇವತ್ತಿನ ಮಕ್ಕಳಿಗೆ ಕನ್ನಡದ ಬಗ್ಗೆ ಅಭಿಮಾನ, ಕನ್ನಡವನ್ನು ಕಲಿಯಲೇಬೇಕು, ಕನ್ನಡ ತಾಯಿಯನ್ನು ಗೌರವಿಸಬೇಕು. ಅದೇ ಕನ್ನಡ ಮೇಲೆ ಪೂಜಿಸೋ ಜೊತೆಗೆ ನಮ್ಮ ಮಕ್ಕಳು ಸಹಿತ ಬಡತನದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಕೆಳಗಿರ್ತಕ್ಕಂಥ ಮಕ್ಕಳು ಸಹಿತ ಇವತ್ತು CBS ಕೇಂದ್ರದ ವಿಶ್ವವಿದ್ಯಾಲಯದ ಕೇಂದ್ರ ಕೊಡ್ತಕ್ಕಂಥ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಸಿಗತಕ್ಕಂಥ ಒಂದು ಈಚೆ ಭಾರತೀಯ ಅಜ್ಜನವಾಗಿ ಕಲ್ಪನೆ ಬಂದಾಗ ಪೂರ್ಣಾನಂದ ಅಜ್ಜ ಅದಕ್ಕೆ ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡಿ ಕಳೆದ 2 ವರ್ಷದಿಂದ ಒಂದು CBS ಸ್ಕೂಲ್ ತೆಗಿಬೇಕಂತ ವಿಚಾರ ಮಾಡಿದ್ವಿ. ಆ 2 ವರ್ಷದಿಂದ ಸ್ಕೂಲ್ ಇವತ್ತು ಒಂದು ಸಲ CBS ಸ್ಕೂಲ್ ತೆಗಿಬೇಕಾದ್ರೆ ಕನಿಷ್ಠ 10 ವರ್ಷ ಬೇಕಾಗುತ್ತೆ. ಅದು ಅಪ್ಗ್ರೇಡ್ ಮಾಡಿ ಅದಕ್ಕೊಂದು ಬಿಲ್ಡಿಂಗ್ ಮಾಡಲಿಕ್ಕೆ ಕೇವಲ 2 ವರ್ಷ. ಈ ಕಡೆ ಪಾರ್ಸಲನ ಅದಕ್ಕೆ ಒಂದು ಅಡಿಗಲ್ಲಿ ಇರ್ತಕ್ಕಂಥ ಕೆಲಸ ಬೋಧ ಜೊತೆಗೆ ಈ ಜಾತಿಯೊಳಗೆ ಅದಕ್ಕೆ ಸಂಪೂರ್ಣ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ. ಇದಕ್ಕಂದ್ರೆ ಭಾರತೀಯ ಅಜ್ಜನ ಒಂದು ಕಟಾಕ್ಷ ಮತ್ತು ಈ ಸ್ಥಳ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇವತ್ತು LKG ಹಿಡಿದ ಅಪ್ ಟು 8th ಮಟ್ಟ ಈಗಾಗಲೇ ಸ್ಕೂಲ್ ಪ್ರೋಗ್ರಾಮ್ ಆಗಿದೆ. 480 ಮಕ್ಕಳನ್ನ ಇವತ್ತು ಅಡ್ಮಿಷನ್ ಹೋದಾಗ ಅಡ್ಮಿಷನ್ ಹೆಂಗಾಗಿದೆ ಅಂದರೆ ನನಗನ್ನಿಸ್ತದ ಇವತ್ತೇನಾಗ BA-MS ಅಡ್ಮಿಷನ್ ಅಜ್ಜಾಗಿ ಗೊತ್ತಾಗಿಲ್ಲ, PUC ಗೊತ್ತಾಗಿಲ್ಲ, ಡಿಗ್ರಿ ಗೊತ್ತಾಗಿಲ್ಲ. ಆದರೆ CBSಗೆ ನಮ್ಮ ಹುಡುಗ ಅಡ್ಮಿಷನ್ ಕೊಡಲೇಬೇಕಂತ ಅಜ್ಜಾಗಿ ಎಲ್ಲ ಭಕ್ತ ಭಾಳ ಕಳಕಳಿಂದ ಕೇಳಿದ ಅತಿ ಕಡಿಮೆ ಫೀದೊಳಗೆ ನೀವು ಇಲ್ಲಾದ್ರೆ CBS ಒಳಗೆ ಕಳಿಸ್ಬೇಕು 1 ಲಕ್ಷ ಕೆಳಗಡೆ ನಮಗೆ ಫೀಸ್ ಸಿಗಂಗೆ ಕೇವಲ 15,000 ರೂಪಾಯಿ ಮಿನಿಮಮ್ ಫೀ. ಯಾವ ಮಕ್ಕಳು ಸಹಿತ ಭಕ್ತ ಯಾವ ಯೋಗ ಅಂತಿಲ್ಲ, ದೊಡ್ಡ ಹುಡುಗಿದಾಗ ಕೇಳಬೇಕು, ಮೆಟ್ರೋದಾಗ ಕೇಳಬೇಕು, ಕೋಸಿಲಿಯಾಗ ಕೇಳಬೇಕು ಅನ್ನಂಗಿಲ್ಲ. ಯಾವ ಭಕ್ತ ಬಂದು ಫಸ್ಟ್ ಕೇಳಿದಾರೆ ಅವಾಗೆಲ್ಲ ನಿಮ್ಗೆ ಹಚ್ಚು ಅಜ್ಜ ನಿಮ್ಗೆ ಗೊತ್ತಾ ಅಜ್ಜ ಆಯಿತು ಮಾಡ್ಕೊ ಅಂತೇಳಿ ಆಶೀರ್ವಾದ ಮಾಡಿ 480 ಮಕ್ಕಳಿಗೆ ಇರ್ತಾರೆ ಕಡಿಮೆ ಫೀಸ್ದೊಳಗೆ CBS ಕೊಡು. ಅಷ್ಟಲ್ಲ ಅಜ್ಜಾಗ ಇದೊಂದ್ಸಲ ಪ್ರಥಮ ಸಲ ಅದ ಆ ಮಕ್ಕಳಿಗೂ ಇನ್ಫಾರ್ಮ್ ನಾವು ಕೊಡೋಣ ಅಂದೆವು. ಒಂದು ಇನ್ಫಾರ್ಮನ್ನು ಕೊಡ್ತಕ್ಕಂಥ ಒಂದು ಇಚ್ಛೆ ನೆನಪಟ್ಟು ಭಾರತೀಯ ಅಜ್ಜ ಅದಕ್ಕೆ 15,000 ಫೀದಾಗ ಇನ್ಫಾರ್ಮ್ ಶೂಸ್ ಎಲ್ಲವನ್ನು ಮಕ್ಕಳನ್ನು ಕೊಟ್ಟ ಇದೊಂದು ಸಲ ಅಡ್ಮಿಷನ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿದ. ಈ ಭಾಗಕ್ಕೊಂದು ನಮ್ಮ ಬೈಲೊಂಗಲ್ಲಾಗ CBS ಸ್ಕೂಲ್ ಒಂದು ಬಿಟ್ಟು 2 ಅದಾವೆ. ಆದರೆ ಗ್ರಾಮೀಣ ಮಟ್ಟದಲ್ಲಿ ಸಹಿತ CBS ಸ್ಕೂಲ್ ಕೊಟ್ಟು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅದ್ರ ಜೊತೆಗೆ ಹಾಸ್ಟೆಲ್ ಸಹಿತ ಕೊಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಮಠ ಭಾರತೀಯ ಅಜ್ಜನ ಒಂದು ಆಶ್ರಮದ ಆಗ್ತಾ ಇದೆ. ಅದು ಬರ್ತಕ್ಕಂಥ 1ನೇ ತಾರೀಕು ಉದ್ಘಾಟನೆ ಹೊಂದ್ತಾ ಇದೆ. ಇವತ್ತು ಅವ್ರಿಗೆ ಅಡ್ಮಿಷನ್ಗಿಂತ ಹೆಚ್ಚಿನ ಅಡ್ಮಿಷನ್ ಸಹಿತ ಹೋಗ್ತಾ ಇದಾವೆ. ಇನ್ನು ಬರ್ತಕ್ಕಂಥ ದಿನಮಾನ ಈ ವರ್ಷದಿಂದ 8 ಮತ್ತು 9 ಮತ್ತು 10 ಒಂದು ಸ್ಕೂಲನ್ನು ತರ್ತಕ್ಕಂಥ ಕೆಲಸ ಈ ಸಂಸ್ಥೆ ಶ್ರೀಗಳ ಪೂರ್ಣಾನಂದ ಒಂದು ಪ್ರಯತ್ನ ಭಾರತೀಯ ಆಶ್ರಮದಿಂದ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ಕಾರ್ಯಕ್ರಮ 1ನೇ ತಾರೀಕು ಉದ್ಘಾಟನೆ ಆಗ್ತಕ್ಕಂಥ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ. ಅದಕ್ಕೆ ಮಾನ್ಯ ಈ ಭಾಗದ ಶಾಸಕರಂತ ಮಹಾಂತೇಶ್ ಕೌಜಲ್ ಅಧ್ಯಕ್ಷತೆಯಲ್ಲಿ ಮಾನ್ಯ ಶಿಕ್ಷಣ ಸಚಿವರಂತ ಮಧು ಬಂಗಾಯಪ್ಪನವ್ರಿರ್ಬೋದು, ಈ ಭಾಗದ ಸಂಸದರಂತ ಜಗದೀಶ್ ಶೆಟ್ಟರ್ ಇರ್ಬೋದು, ಆಮೇಲೆ ಕಡಾಡಿ ಇರ್ಬೋದು, ರಾಜ್ಯಪಾಲ ನಮ್ಮ ಸದಸ್ಯ ಕಡಾಡಿ ಇರ್ಬೋದು, ಜೊತೆಗೆ ಕಾವಾಗ ಭಾಗದ MP ಅಂತ ಕೆನಗಾ ಭಾಗದ MP ಅಂತ ವಿಶ್ವೇಶ್ವರ ಕಾಗೆ ಇರ್ಬೋದು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗದ ಶಾಸಕರಂತ ಸಚಿವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಿಲ್ಲಾ ಸಚಿವಂತ ಸತೀಶ್ ಜಾರಕಿಹೊಳಿ
ಮತ್ತು ಈ ಭಾಗದ ಬೆಳಗಾವಿಯ ಎಲ್ಲ ಜಿಲ್ಲೆಯ ಸಂಸದರು ಜೊತೆಗೆ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಜೊತೆಗೆ ಈ ನಾಡಿನ ಪ್ರಮುಖರನ್ನ ಎಲ್ಲರನ್ನ, ಜೊತೆಗೆ ಶಿಕ್ಷಣದಲ್ಲಿ ಪ್ರಗಮಿಗಳಂಥ ಎಲ್ಲ ಅಧಿಕಾರಿಗಳನ್ನ ಕರೀತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮನ ಭಾರತೀಯ ಜೋಗ ಅಧ್ಯಕ್ಷತೆಯಲ್ಲಿ ಶ್ರೀಗಳ ಒಂದು ಮುಖಂಡತ್ವ ಮಾಡ್ತಕ್ಕಂಥದ್ದು. ಅದಕ್ಕೆ ಆ ಭಾಗದಿಂದ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಕಲೀಲಿಕ್ಕೆ ಕಡಿಮೆ ಫೀಸ್ ಒಳಗೆ CBS ಕಲೀಲಿಕ್ಕೆ ಈ ಭಾಗದ ಒಂದು ಸಂಸ್ಥೆ ಮಾಡಿದ್ರೆ ಕೆಲವು ಕಾರ್ಯಕ್ರಮದ ಬಂದು ನಮ್ಮ ಹಜಗಾತಿಯನ್ನು ಕೊಟ್ಟು ಯಶಸ್ವಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗುತ್ತೆ. ಛಾಪೆಯ ಜೊತೆಗೂ ಸಹಿತ ಅಜ್ಜ ಪ್ರತಿ ಜಾತಿಗೆ ಒಂದು ಏನಾದರೂ ಮಾಡಿರ್ತಾರೆ. ತಮ್ಮ ಹಾಸನ ಜಾತಿ ಕೃಷಿ ಮೇಳ ಮಾಡ್ಬೇಕಂತ ಇಚ್ಛೆ ಮಾಡಿದ್ರು, ಕೃಷಿ ಮೇಳ ಮಾಡಿದ್ರು. ಮತ್ತೊಂದು ಸಲ ದನಗಳ ಮೆರವಣಿಗೆ ಮಾಡೋ ಒಂದು ಸಂಸ್ಥೆ ಒಂದು ಮೆರಗಣ್ಣ ಕೊಡ್ಬೇಕಂದ್ರೆ ಅದನ್ನು ಸಹಿತ ಮಾಡ್ಬೇಕು. ಈ ಸಲ ಒಂದು ಏನಾದರೂ ಹೊಸದನ್ನು ಮಾಡ್ತಕ್ಕಂಥ ಕೆಲಸ. ಈ ಸಲ ವಿಶೇಷವಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟ ಈಗ ಶಿಕ್ಷಣದ ಈ ಭಾಗ ನಾವು ನೋಡ್ತಾ ಇದ್ದೀವಿ. ನಾಗನೂ ಅಜ್ಜ ಶಿಕ್ಷಣ ಜೊತೆಗೆ ಭಾರತೀಯ ಅಜ್ಜ ಶಿಕ್ಷಣ ನಮ್ಗೆ ಭಾಳ ಪ್ರೀತದ. ಆ ರೀತಿಯಾದಂಥ ಇನ್ಸಲ್ಲಿ CBS ಕೂಡ ಉದ್ಘಾಟನೆ ಅವತ್ತು 1ನೇ ತಾರೀಕು 2 ಗಂಟೆಗೆ ತಂದಾಗ ನಾವೆಲ್ಲ 1 ಗಂಟೆಗೆ ಬಂದಂಥ ಎಲ್ಲ ಗೌರವಿಸ್ತಕ್ಕಂಥದ್ದು ಎಲ್ಲ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಭಾಗದಿಂದ ಮಾಡ್ಬೇಕಂತೇಳಿ ಅಜ್ಜಾಗ ಅಪ್ಪನಿಗೆ ಎಲ್ಲರನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪತ್ರಿಕಾ ಇದಕ್ಕೋಸ್ಕರ ಮನೆ ಕೌನ್ಸಿಲಿಗೆ ಬರ್ಬೇಕಾಗಿತ್ತು ಈ ಭಾಗದ ಶಾಸಕರು. ಅದು ಅನಿವಾರ್ಯತೆಯಿಂದ ಬೆಳಗಾವಿ ಬಂದಿದೆ. ಅದಕ್ಕೆ ವಿಜಯ ಮಠಗಳು ಸಹಿತ ಬಂದಿದ್ದ ಎಲ್ಲರನ್ನ ಸಹಿತ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಈ ಛಾತ್ರಿಗೆ ಯಶಸ್ವಿ ಜೊತೆಗೆ ಶಿಕ್ಷಣ ಮೆರಗಣ್ಣ ಸಹಿತ ನಾವೆಲ್ಲ ಮಾಡ್ಬೇಕಂತ ಹೇಳ್ತಾ ಈ ಭಾಗದ ವೃತ್ತಿಯಿಂದ ಇವತ್ತಿನ 480 ಮಕ್ಕಳಿಗೆ ನಾನು ಅಡ್ಮಿಷನ್ ಕೊಟ್ಟೆ. ಅವರೆಲ್ಲ ವೃತ್ತಿಯಿಂದ ಭಾರತೀಯ ಸಭೆಗೆ ಪೂರ್ಣಾನಂದ ಕೈ ಮುಗಿದ ಧನ್ಯವಾದಗಳನ್ನ ಹೇಳ್ತೀವಿ. ಅತಿ ಕಡಿಮೆ ಫೀಸ್ ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದೀವಿ. ಅವ್ರು ಮತ್ತೊಂದು ಹೆಜ್ಜೆ ಇಡೋದ ಅಜ್ಜಾಗ ಮತ್ತು ಮುಂದಿನ ಸಲ ಅದು ಹೆಜ್ಜೆ ಸಹಿತ ಬರ್ತಕ್ಕಂಥ ಮುಂದಿನ ಜಾತಿಗಳಿಗೆ ಅಜ್ಜಾಗ ನಾವು ಬರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ಅದು ಸಹಿತ ಯಶಸ್ವಿ ಆಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದಂಥ ಕ್ರಮದ ತೇಜಸ್ಸನ್ನು ಮೂಡಿಸುವಂತಹ ನಮ್ಮ ಪುರಾಣದ ಅಜ್ಜರ ಕಾಲಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಸಭೆಗೆ ನಮ್ಮೆಲ್ಲರ ಹಿರಿಯರು ಅನ್ನೋದಾದಂಥ ಗೌಡರವರೇ, ವೆಂಕಟರಾಜನವರೇ, ಸುಂದರವರೇ, ಗುರುಗಳೇ, ಬೆಳಗಾಂ ಸಭೆ ಅವೆಲ್ಲ ನಮಗೆಲ್ಲರೊಂದು ಯಾಕಂದರೆ ಈ ಮಠ ಸ್ಥಾಪನೆ ಆಗಿ ಒಂದು ಉದ್ದೇಶ ಏನು ನಮಗೆಲ್ಲ ಪತ್ರಿಕೆ ಬಂದ ಕಾಣ್ತಾರೆ. ಒಂದಾಗೆ ಬಾಳಿರಿ, ವಿಶ್ವಶಾಂತ ಪಡೆಯಿರಿ. ಯಾಕಂದ್ರೆ ಅಜ್ಜಾರ ಎಷ್ಟು ಸಲ ನಾವು ಭೇಟಿ ಆದರೂ ನಮಗೆಲ್ಲರಿಗೂ ಒಂದು ಇರಿಸೋದು ಅಂದ್ರೆ ಒಳ್ಳೆಯದಾಗಿ ಒಳ್ಳೇದು ಮಾಡ್ರಿ. ಹೀಗಾಗಿ ಇಂಥ ಒಂದು ತತ್ವ ಸಿದ್ಧಾಂತದಿಂದ ಏನು ಮಠ ಐತಿ, ಮಠದ ಜಾತ್ರೆ ನನ್ನಿಂದ ಆಕೈತಿ ನಮ್ಮಿಂದ ಆಕೈತಿ ಅಂದ್ರೆ ಸುಳ್ಳು. ಅದನ್ನೊಂದು ದೊಡ್ಡ ದೈವಶಕ್ತಿ ಐತೆ. ಯಾರು ಏನು ಜವಾಬ್ದಾರಿ ತೊಗೊಂಡಿರ್ತಾರೆ, ಯಾರು ಹೆಂಗೆ ಮಾಡ್ತಾರೋ, ಜಾತ್ರೆ ಬಂತೇವಾಗ ಗೊತ್ತಾಗಿಲ್ಲ, ಜಾತ್ರೆ ಮುಗಿತೇವಾಗ ಗೊತ್ತಾಗಿಲ್ಲ. ಅಂಥ ಒಂದು ಶ್ರೇಷ್ಠ ಕಾಯಕಗಳೆಲ್ಲ ಇಲ್ಲ ಆಗ್ತಾವ. ಇಂಥ ಒಂದು ಶ್ರೇಷ್ಠ ಜಾತ್ರೆ ಅಂತ ಶ್ರೇಷ್ಠ ಮಠದ ಕೂಡ ನಾವೆಲ್ಲ ಅದ ನಮ್ಮ ಪುಣ್ಯ ಅಂತ ಇರ್ತೀವಿ. ಸಾಕಷ್ಟು ದೊಡ್ಡವರೆಲ್ಲ ಹೇಳಿದ್ದಾರೆ. ಒಂದು ಏನು ವಿನಂತಿ ಅಂತಂದ್ರೆ, ಪ್ರತಿ ವರ್ಷ ಅಜ್ಜಾರು ಒಂದೊಂದು ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಒಳ್ಳೆಯ CBSE ಶಾಲೆ ಮಾಡಿದ್ರು, ಇದು ಮಾಡಿದ್ರು. ನಮ್ದು ಇನ್ನೊಂದು ಮಾನ್ಯ ಅಂದಾಗ ಅಜ್ಜಾರ್ಗೆ ಮುಂದಿನ ಜಾತ್ರೆ ಒಳಗೆ ಒಂದು ನರ್ಸಿಂಗ್ ಕಾಲೇಜು ಮಾಡಿರ್ಬೇಕಾಗ್ತದೆ ನಾವು. ಅದಕ್ಕೆ ಈ ಎಷ್ಟೊಂದು ಸಂಸ್ಥೆ ಅಭಿವೃದ್ಧಿ ಆಗ್ತೈತಿ, ಅಷ್ಟು ನಮಗೆ ಸುತ್ತಲೂ ನಾಡಿನ ಅಭಿವೃದ್ಧಿ ಆಗ್ತಾ ಇದೆ. ಸದಾ ಹಿಂಗ ಈ ಮಠದ ಆಶೀರ್ವಾದ ನಮ್ಮೆಲ್ಲ ಜನ ಮೇಲೆ ಇರಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾವು ಪ್ರಾರ್ಥನೆ. ಈಗಾಗಲೇ ನಮ್ಮ ಸರ್ ಅವರು ಹೇಳಿದಂತೆ ನಮ್ಮ ಶ್ರೀಮಠದ ಆತ್ಮೀಯರು, ಸೇವಾ ಕಾರ್ಯಕರ್ತರು, ಮೇಲಾಗಿ ರಾಜಕೀಯದಲ್ಲಿ ಉನ್ನತ ಹುದ್ದೆಯನ್ನು ಪಡೆದುಕೊಂಡಂಥ ನಮ್ಮ ಮಾಜಿ ಶಾಸಕರಾದಂಥ ದೊಡ್ಡಗೌಡರವರೇ ಹಾಗೂ ನಮ್ಮ ಆತ್ಮೀಯರು ಶ್ರೀಮಠದ ಸದ್ಭಕ್ತರಾದಂಥ ರಾಜಣ್ಣ ಅವರೇ, ಸುನೀಲ್ ಅವರೇ ಹಾಗೂ ನಮ್ಮ ಶಿವಾನಂದ ಅವರೇ, ಇವತ್ತು ತಮ್ಮೆಲ್ಲರಿಗೆ ನಾನು ಏನು ಹೇಳಬೇಕಾಗಿದೆ ಅದಕ್ಕಿಂತ ಹೆಚ್ಚಿನ ವಿಷಯ ತಮ್ಮೆಲ್ಲರಿಗೂ ಗೊತ್ತದೆ. ಯಾಕಂತಂದ್ರೆ ತಾವೇ ಇದನ್ನು ನಿರ್ವಹಣೆ ಮಾಡ್ತಕ್ಕಂಥವರು, ನಡೆಸುವಂಥವರು ತಾವೇ. ಅದು ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ. ಹೀಗೆ ತಾವೆಲ್ಲ ಸಕಾಲಕ್ಕೆ ಆಗಮಿಸಿ ನಮ್ಮ ಶ್ರೀಮಠದ ಜಾತ್ರಾ ಮಹೋತ್ಸವ, ಪರಮ ಪೂಜ್ಯ ಅಪ್ಪಾಜಿಯವರ 86ನೇ ವರ್ಧಂತಿ ಮಹೋತ್ಸವ, ಜೊತೆಗೆ ಅಖಿಲ ಭಾರತ ವೇದಾಂತ ಪರಿಷತ್ತಿನ 56ನೇ ಜಾತ್ರಾ ಮಹೋತ್ಸವ ಹಾಗೂ
ರಜತ ರಥೋತ್ಸವ ಮತ್ತು ಮಹಾರಥೋತ್ಸವದ ಕಾರ್ಯಕ್ರಮಗಳು ದಿನಾಂಕ 29/12/2025ರಿಂದ 2026 ಜನವರಿ 2ನೇ ತಾರೀಕಿನವರೆಗೆ ಕಾರ್ಯಕ್ರಮಗಳು ನಡೀತಾವ. ಆ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಅದರಲ್ಲಿ ನೂತನವಾಗಿ ನಾವು ಹಮ್ಮಿಕೊಂಡಂಥ ಕಾರ್ಯಕ್ರಮಪ್ಪ ಅಂತಂದ್ರೆ ತಾವೆಲ್ಲ ಅಪೇಕ್ಷಿಸಿದ ತಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ನಿರ್ಮಾಣವಾದಂಥ ನಮ್ಮ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಶ್ರೀ ಶಿವಯೋಗೀಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಕಟ್ಟಡ. ಆ ಒಂದು ಕಟ್ಟಡದ ಉದ್ಘಾಟನೆಯನ್ನು 1ನೇ ತಾರೀಕಿನ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ 9 ಗಂಟೆಗೆ ಆಗಮಿಸಿದ ಎಲ್ಲ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಹಲವಾರು ಮಂತ್ರಿ ಮಹೋದಯರು, ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ರಾಜಕೀಯ ಧುರೀಣರು, ಶಾಸಕರು, ಸಂಸದರು, ಆನಂತರ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಈ ಎಲ್ಲ ಮಹನೀಯರು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಆ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗಬೇಕು ಅಂತಂದರೆ ತಮ್ಮೆಲ್ಲರ ಒಂದು ಸಹಾಯ ಸಹಕಾರ ನಮಗೆ ಅವಶ್ಯವಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾನು ತಮ್ಮೆಲ್ಲರೆಲ್ಲ ವಿನಂತಿಸಿಕೊಂಡು, ಇನ್ನು ಪ್ರತಿ ವರ್ಷ ಪದ್ಧತಿಯಂತೆ ಜಾತ್ರೆ ನಡೀತಾ ಇದೆ. ಆ ಒಂದು ಜಾತ್ರೆಯ ವಿಷಯವನ್ನು ನಮ್ಮ ಪತ್ರಿಕಾ ಮಾಧ್ಯಮದವರು ಪ್ರತಿ ವರ್ಷ ಬಂದ ಈಗ ನಮ್ಮ ಸರ್ ಹೇಳಿದಂಗೆ ಯಾವುದೇ ಅಪೇಕ್ಷೆ ಇಲ್ಲದೆ ನನ್ನ ಏನು ಸ್ವಾಮೀಜಿಯವರು ಏನು ಒಂದು ಆಶೀರ್ವಾದ ಮಾಡ್ತಾರಲ್ಲ, ಆ ಆಶೀರ್ವಾದವನ್ನು ಪಡೆದುಕೊಂಡ ಅತ್ಯುತ್ತಮವಾಗಿ ತಾವು ಎಲ್ಲ ವಿಷಯಗಳನ್ನು ಪ್ರಕಟ ಮಾಡ್ತಾ ಇದ್ದೀರಿ. ಫೋಟೋ ಮೂಲಕ ತಾವೆಲ್ಲ ಅವನ್ನು ಕಳಿಸ್ತಾ ಇದ್ದೀರಿ. ಆ ರೀತಿಯಲ್ಲಿ ತಾವೆಲ್ಲರೂ ನಮಗೆ ಸಹಕಾರ ಕೊಟ್ಟು ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗುವ ರೀತಿಯಲ್ಲಿ ತಾವೆಲ್ಲರೂ ಕಾರ್ಯ ನಿರ್ವಹಿಸಬೇಕಂತೇಳಿ ತಿಳ್ಕೊಂಡು